ಹಲೋ ಒಂದೇ 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 ಮಸೂದೆ ಅನುಷ್ಠಾನಕ್ಕೆ ಬಂದಿಲ್ಲ. ಮಹಿಳಾ ಮೀಸಲಾತಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಯಾಕಂದ್ರೆ ಮಹಿಳೆಯರು ಮನೆ ಅಷ್ಟೇ ಅಲ್ಲ, ಸಮಾಜ ಕೂಡ ನೆಲೆಸುವಂತ ಕೆಪಾಸಿಟಿ ಇದೆ ಇವಾಗಿನ ಇದ್ರಲ್ಲಿ. ಅಷ್ಟೇ ಅಲ್ಲ, ನಾವು ಪುರುಷರಿಗೆ ಸಮಾನರಾಗಿದ್ದೀವಿ, ಎಲ್ಲಾ ಕ್ಷೇತ್ರದಲ್ಲೂ ನಾವಿದ್ದೀವಿ. ನಮ್ಮ ಮತದಾನ ಎಷ್ಟೋ ಇದ್ರಲ್ಲಿ ಅವ್ರಿಗೆ ಸಮಾನವಾಗಿದೆ. ಆಗಿದ್ದಾಗ ನಮಗಾಗಿ 33% ರಿಸರ್ವೇಶನ್ ಬೇಡ. ನಿಮ್ಮ ಅಕ್ಕ ಅಥವಾ ನಿಮ್ಮ ತಂಗಿ ಅಥವಾ ನಿಮ್ಮ ಅಮ್ಮ ಎಲೆಕ್ಷನ್ಗೆ ನಿಂತ್ಕೋಬಹುದು. ಇದು ಹೆಣ್ಮಕ್ಳು ಯಾಕೆ ಎಲೆಕ್ಷನ್ಗೆ ನಿಂತ್ಕೋಬಾರ್ದು? ಯಾಕೆ ನಮ್ಗೆ ರಿಸರ್ವೇಶನ್ ಬೇಡ ಅಂತ ಹೇಳ್ಬಿಟ್ಟು ನೀವು ಅಪರೆಂಟ್ ಪಾರ್ಟಿಗಳು ಇದು ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ನಮಗೆ ಯಾವಾಗ ರಿಸರ್ವೇಶನ್ ಬೇಕಾಗುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಕಾಯ್ತಾ ಇದ್ದಾರೆ. ನಮ್ಮ ಮತದಾನ ಇಷ್ಟು ಜಾಸ್ತಿ ಪರ್ಸೆಂಟ್ ಇರೋದ್ರಿಂದ ನಮ್ಗೆ ಹಕ್ಕು ಬೇಕೇ ಬೇಕು. 14% ಹಕ್ಕಿದೆ ಇವಾಗ ಲೋಕಸಭೆಯಲ್ಲಿ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಆಗಿರ್ಬೋದು. ನಮ್ಮ ಜನಗಣತಿ ಜಾಸ್ತಿ ಆಗ್ತಿರೋದ್ರಿಂದ, ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ನಾವು ಪುರುಷರಿಗೆ ಸಮಾನರು. ನಾವು ಯಾವುದಕ್ಕೆ ಕೆಳಗಡೆ ಇಲ್ಲ ಅಂತ ಇದ್ದಾಗ ನಾವು ಬಗ್ಬೇಕು. ಯಾಕೆ ನಾವು 14% ಎಷ್ಟು ಇಟ್ಕೋಬೇಕು? ನಾವು ಯಾಕೆ 33% ಮಾಡಬಾರ್ದು? ನೀವು ಎಂತದಕ್ಕೆ ವಿರೋಧ ಮಾಡ್ತೀರಲ್ಲ? ಯಾಕೆ ಮಹಿಳೆಯರ ವಿರೋಧಿನ ನೀವು? ಅಂದ್ರೆ ಮಹಿಳಾ ವಿರೋಧ ಪಕ್ಷಗಳ ನೀವು ಮಹಿಳೆಯರ ದ್ವೇಷ ಮಾಡ್ತೀರಾ ನೀವು? ನಾವ್ ಯಾಕೆ ಓಟ್ ಕೇಳ್ತೀರ? ಹಂಗಾದ್ರೆ ಮಹಿಳೆಯರು ಓಟೇ ಬೇಡ ಎಲ್ಲರೂ. ನೀವು ಪುರುಷರು ಅಷ್ಟೇ ಓಟ್ ತಗೊಳ್ಳಿ, ಮಹಿಳೆಯರಿಗೆ ಯಾಕೆ ಓಟ್ ಮಾಡ್ಬೇಕು? ಮಹಿಳೆಯರು ಓಡ್ಬೇಕಂದ್ರೆ ಮಹಿಳೆಯರು ಸಮಾನ ಹಕ್ಕನ್ನ ಫಸ್ಟ್ ಮರ್ಯಾದೆ ಕಲ್ತ್ಕೊಳ್ಳಿ. ಭಾರತ ಮಾತ್ರ ಮಹಿಳೆ, ನಿಮ್ಮ ಅಮ್ಮ ಅಪ್ಪ ಮಹಿಳೆಯರಿಗೆ ಸ್ಥಾನ ಕೊಡ್ಲೇಬೇಕು. ಕೋಮತಂಗನ ಹೋರಾಟ ಈಗೇನೆ ಬೀಳುತ್ತೆ. ಇಷ್ಟು ಜನ ಅಲ್ಲ, ಸಾವಿರ ಗಟ್ಟಲೆ ಜನ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಜೈ ಹಿಂದ್, ಜೈ ಭಾರತ ಮಾತಾ. ಇಡೀ ಭಾರತ ದೇಶದಲ್ಲಿರುವ ಮಹಿಳೆಯರು ಎಲ್ಲರಿಗೂ ಒಂದು 33% ಅನ್ನು ತಗೊಂಡ್ ಬಂದು ಅನುಷ್ಠಾನಕ್ಕೆ ತಗೊಂಡ್ ಬರ್ಬೇಕಂತ ಹೇಳಿ ಭಾರತ ಸರ್ಕಾರ ಇದು ಮಾಡಿದ್ರೆ, ಅದನ್ನ ಪ್ರತಿಪಕ್ಷಗಳಾದಂತ ಅವರೆಲ್ಲರೂ ಸೇರಿ ಅದನ್ನ ಅನುಷ್ಠಾನಕ್ಕೆ ತರಲಾರ್ದಂಗೆ ಅದನ್ನ ವಾಪಸ್ ಕಳಿಸಿದ್ದಾರೆ. ಅದನ್ನ ಎಲ್ಲರೂ ಸೇರಿ, ಅಂದರೆ ಭಾರತ ದೇಶದಲ್ಲಿ ಇರುವ ನಾರಿಮಣಿಯವರು ಎಲ್ಲರೂ ಸೇರಿ ಅದಕ್ಕೆ ಒತ್ತಾಯ, ನಾವು ಭಾರತ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದೀವಿ. ಇದು ತಗೊಂಡ್ ಬರ್ರಿ, ಇದು ನಾರಿಮಣಿಯವರಿಗೆ ಬಹಳ ಒಳ್ಳೇದಾಗುತ್ತೆ, ಇಡೀ ದೇಶದೊಳಗಿರುವ ಎಲ್ಲಾ ಹೆಣ್ಮಕ್ಳಿಗೆ ಭಾರಿ ಒಳ್ಳೇದಾಗುತ್ತೆ ಅಂತ ಹೇಳಿ ಒಂದು ಉದ್ದೇಶದಿಂದ ನಾವು ಇದೊಂದು ಪ್ರೊಟೆಕ್ಷನ್ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ. VVSS ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ ವತಿಯಿಂದ ನಾವು ಇದನ್ನು ಒಂದು ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡು ಇವತ್ತು ಪ್ರೊಟೆಕ್ಷನ್ಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕೂಡ ಈ ಅನುಷ್ಠಾನಕ್ಕೆ ತರಲೇಬೇಕು. ಎಲ್ಲರೂ ಸೇರಿ ಎಲ್ಲಾ ಹೆಣ್ಮಕ್ಳಿಗೆ ಅನುಕೂಲವಾಗಬೇಕು. ಒಂದು ಉದ್ಯೋಗ ಅಲ್ಲ, ಒಂದು ರಾಜಕೀಯದಲ್ಲಾಗ್ಲಿ, ಪ್ರತಿಯೊಂದು ವ್ಯಾಪಾರದೊಳಗಾಗ್ಲಿ, ಪ್ರತಿಯೊಂದಕ್ಕೆ ಈ 33% ಅನ್ನು ಮಾಡಿದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಬಹಳ ಅನುಕೂಲ ಆಗುತ್ತೆ ಪ್ರತಿಯೊಂದು ವಿಷಯದಲ್ಲಿ. ಹಂಗಾಗಿ ನಾವು ಈ ಒಂದು ಉದ್ದೇಶದಿಂದ ನಾವು ಇವತ್ತು ನಮ್ಮ ಟ್ರಸ್ಟ್ ವತಿಯಿಂದ ನಾವು ಪ್ರೊಟೆಕ್ಷನ್ ಮಾಡ್ತಾ ಇದ್ದೀವಿ. ಬರೋವರೆಗೂ ನಿಲ್ಲಿಸಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಬಳ್ಳಾರಿ ಜನ ಮಹಿಳೆಯರು ಇವತ್ತು ಯಾರು ಬರ್ಲಾರ್ದಾರ ಇವತ್ತು ಬೀದಿಗೆ ಬಂದಿದ್ದಾರೆ. ಯಾಕೆ ಹೇಳ್ರಿ? 33% ಬಗ್ಗೆ ಅವ್ರಿಗೂ ಸಣ್ಣ ಮಾಹಿತಿ ಗೊತ್ತು. 33% ಏನಾಗುತ್ತೆ ಏನಾಗಲ್ಲ ಅಂತ ಹೇಳ್ಬಿಟ್ಟು ನೀವು ಯಾರು ಕೇಳ್ಬೋದು. ಇಲ್ಲಿ ಅವ್ರು ಆರಾಮಾಗಿ ನಿಮಗೆ ಉತ್ತರ ಕೊಡ್ತಾರೆ. ಅದಕ್ಕೆ ನಾವು ಹೇಳೋದು, ವಿರೋಧ ಪಕ್ಷಗಳು ಯಾರೇ ಆಗಿರ್ಲಿ ಇದನ್ನ ಬಿಲ್ ಪಾಸ್ ಮಾಡ್ಲೇಬೇಕು. ಇದಕ್ಕೆ ವಿರೋಧ ವಿಧಾನಿಸಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದು ಕಾಣಲ್ಲ ಅಂತ ಹೇಳ್ಬಿಟ್ಟು ಮಹಿಳೆಯರ ಶಾಪ ಏನಿದೆ ಅಲ್ಲ ಯಾವಾಗ್ಲೂ ತಟ್ಟುತ್ತೆ ಅಂತ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂತ ಎಲ್ಲ ಮಹಿಳೆಯರು ಹೊಂದಿಸಿ ನಾನಿವತ್ತೇನು ನನ್ನ ಕರೆಗೆ, ನನ್ನ ಮಾತಿಗೆ ನನ್ಗೆಲ್ಲ ಇದು ಕೊಟ್ಟು ಗೌರವ ಕೊಟ್ಟು ಬಂದು ಈ ಮೀಸಲಾತಿಗೋಸ್ಕರ ಹೋರಾಟಕ್ಕೋಸ್ಕರ ಬಂದಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಭಾರತ್ ಮಾತಾ ಕಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.